ಸಿನಿಮಾನ ಕಂಪ್ಲೀಟ್ ಅವರು ಸುತನ್ ಗೌಡ ಅವರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲದೇನೆ ಶೂಟ್ ಮಾಡಿದ್ರು ಅಂಡ್ ದೇ ನಾಟ್ ಫಿಕ್ಸ್ ದ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ನಮ್ಮ ಸ್ನೇಹಿತರಾದ ಶ್ರೀಕಾಂತ್ ಅವರು ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಒಳ್ಳೆ ಸಿನಿಮಾ ಇದೆ ಸರ್, ನೀವು ಮಾಡಬೇಕು ಮ್ಯೂಸಿಕ್ ಅಂತ. ಆಮೇಲೆ ಐ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಫಿಲ್ಮ್ ನೋಡಿಬಿಟ್ಟು ಐ ರಿಯಲಿ ಫೆಲ್ ಇನ್ ಲವ್ ವಿತ್ ದ ಫಿಲ್ಮ್. ಬಜೆಟ್ಟು ಅದೆಲ್ಲ ತುಂಬ ಕೇಳಿದರು, ಬಟ್ ಒಂದೇ ಮಾತು ಹೇಳಿದ್ ನಾನು ಸುತ್ತನ್ ಅವರಿಗೆ, ನಾನು ನನಗೋಸ್ಕರ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಸುತ್ತನ್ ಅವರೇ, ಬಟ್ ರಿಯಲಿ ಟೆಲಿಂಗ್. ಯಾಕಂದ್ರೆ ದುಡ್ಡಿಗೋಸ್ಕರ ತುಂಬಾ ಸಿನಿಮಾ ಮಾಡ್ತೀವಿ, ಬೇರೆ ಬಿಸ್ನೆಸ್ ಮಾಡ್ತಾ ಇದ್ವಿ, ಬಟ್ ಇದು ಸಿನಿಮಾಗೋಸ್ಕರ ಕವಿರಾಜ್ ಸರ್ ಹೇಳಿದ್ರು ಸಿನಿಮಾದ ಅನ್ನ ತಿಂದಿದ್ದೀವಿ ಅಂತ. ಅದೊಂದು ಮಾಡೋದಕ್ಕೆ ನಮಗೊಂದು ಆತ್ಮ ಸಾಕ್ಷಿ ಅಂತ ಒಂದು ಇರಬೇಕು. ಆ ಒಂದು ವಿಷಯವನ್ನ ನಿಜವಾಗ್ಲೂ ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಂತಹ ಸಿನಿಮಾಗಳು ಬಂದಾಗ ತುಂಬಾ ಖುಷಿ ಆಗತ್ತೆ. ಸೊ ಆ ಒಂದು ವಿಷಯದಲ್ಲಿ ಬಜೆಟ್ ಬಗ್ಗೆ ಚಿಂತನೆ ಮಾಡಿದ್ದು, ನೀವು ಏನು ಯೋಚನೆ ಮಾಡಬೇಡಿ, ಆಕ್ಚುಯಲ್ಸ್ ಅಲ್ಲೇ ಮಾಡೋಣ ಅಂತ ಹೇಳಿ ಐ ರಿಯಲಿ became a part of this film. Thank you so much Sutan for believing in me, and even the producer Giri, the MOF production ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಸಾಂಗ್ ಕೂಡ ನಾವು ಆಕ್ಚುಲಿ ಅವರು ರಫ್ ಶೂಟ್ ಮಾಡಿದ್ರು, ನಂತರ ನಾವು ಗೌರ ಸಾಂಗ್ ಅನ್ನ ನಾವು ಕಂಪೋಸ್ ಮಾಡಿದ್ವಿ. ಸರಿ, ಅಗೇನ್ ಅದಕ್ಕೆ ಯಾರು ಲಿರಿಕ್ಸ್ ಬರೆಯೋದಂತ ಆದಾಗ ಇವಾಗ ಮೋಸ್ಟ್ ವೆರಿ ಫೇಮಸ್ ಅಂಡ್ ಪ್ರಮೋದ್ ಮರುವಂತೆ. ಸೊ ನಾವು ತುಂಬಾ ವರ್ಕ್ ಆವಾಗ ನಡೀತಾ ಇದ್ದಿದ್ರಿಂದ ದೆನ್ ಅಪ್ರೋಚ್ ಪ್ರಮೋದ್ ಅಂಡ್ ಹಿ ಕೇಮ್ ಅಂಡ್ ರೋಟ್ ದ ಲಿರಿಕ್ಸ್. ಅಂಡ್ ಅದೇ ಒಂದು ಬರೀ ಸಂಗೀತಕ್ಕೆ ಸಾಹಿತ್ಯ ಸಿಕ್ಕಿದಾಗಲೇ ಅದು ಪ್ರಾಪರ್ ಸಮಾಗಮ ಆಗೋದು. ಅದೊಂದು ಜಸ್ಟ್ ಒಂದು ರೇಖಾಚಿತ್ರಕ್ಕೆ ಕಣ್ಣು ಇದು ಎಲ್ಲ ಒಂದು ರೂಪ ಕೊಟ್ಟು ಒಂದು ಆತ್ಮ ತುಂಬಿಸುವಂತ ಒಂದು ಕೆಲಸ ಆಗೋದು. ಈಗ ನಾನು ಕವಿರಾಜ್ ಅವ್ರ ಜೊತೆ ಆಲ್ರೆಡಿ ಸವಾರಿಯಲ್ಲಿ ನಾವು ಅಲೆ ಅಲೆ ಸಿನಿಮಾ ಸಾಂಗ್ ಮಾಡಿದ್ದೀವಿ, ಸವಾರಿ ಚಿತ್ರಕ್ಕೆ, ಪೃಥ್ವಿಗೆ ಹೆಜ್ಜೆಗೊಂದು ಹೆಜ್ಜೆ. ಅದೇ ಅದಕ್ಕೂ ವರ್ಕ್ ಮಾಡಿದಾಗಲೂ ಜಸ್ಟ್ ಅದೊಂದು ಸೌಂಡಿಂಗ್ ವರ್ಡ್ ಬೇಕು ಅಂತ ಹೇಳಿ ದಟ್ ಅಲೆ 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 ಅಂತ ಹೇಳೋ ಒಂದು ವಿಷಯ ಕೊಟ್ಟಿದ್ದೆ ಕವಿರಾಜ್ ಅವರು. ಸೊ ಆ ಒಂದು ಇದರಿಂದ ಜನರಿಗೆಲ್ಲ ಕನೆಕ್ಟ್ ಆಗಿ, ಸೊ ಇಟ್ ಈಸ್ ಅ ಪ್ರಾಪರ್ ಬ್ಲೆಂಡ್. ಅದೇ ತರ ಪ್ರಮೋದ್ ಅವರು ಇದಕ್ಕೆ ನಮಗೆ ಸಾಹಿತ್ಯ ಬರ್ಕೊಟ್ರು. ಅಂಡ್ ಸಿನಿಮಾದ ಬಗ್ಗೆ ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಪೀಪಲ್ ಆಫ್ ಕರ್ನಾಟಕ, ಕನ್ನಡದ ಜನ ಬಂದು ಈ ತರ ಸಿನಿಮಾಗಳನ್ನು ಇನ್ನೂ ಮಾಡಿ ಅಂತ ಹೇಳಿ ನಮ್ಗೆ ಇನ್ನೂ ಹರಿಸಿದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದ್ರೆ ನಮ್ಗಿರೋ ಸಂಭಾವನೆ ನಾವು ಸಿನಿಮಾಗೆ ಎಷ್ಟು ತಗೊಂಡಿದೀವಿ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದಲ್ಲ. ನಿಜವಾದ ಸಂಭಾವನೆ ಏನಂದ್ರೆ ಜನ ಬಂದು ನೋಡಿ ನಮಗೆ ಅದನ್ನ ಚೆನ್ನಾಗಿದೆ, ಸೂಪರ್ ಆಗಿದೆ, ಇದು ನಮ್ಗೊಂದು ಮನಸ್ಸಿಗೊಂದು ಇದಾಗಿದೆ, ಒಂದು ಇನ್ಸ್ಪಿರೇಷನ್ ಕೊಟ್ಟಿದೆ. ನನಗೆ ಒಂದು ಋಣ ಇದೆ, ಸಿನಿಮಾದ ಋಣ ಇದೆ ನನಗೆ. ಬಹುಶಃ 25 ವರ್ಷಗಳಿಂದ ನಾನು ತಿಂದಿರುವ ಒಂದೊಂದು ಅನ್ನದ ಅಗಳು ಸಿನಿಮಾ ಕೊಟ್ಟಿದ್ದು. ನಾನು ಹಾಕಿರೋ ಬಟ್ಟೆ, ನಾನು ಹಾಕೊಳ್ಳೋ ಶೂ, ನಾನು ಓಡಾಡೋ ಕಾರು, ನಾನಿರೋ ಮನೆ ಎಲ್ಲ ಸಿನಿಮಾ ಕೊಟ್ಟಿದ್ದು. ಸಿನಿಮಾದ ಒಂದು ಋಣ ನಮ್ಮ ಮೇಲಿದೆ. ಸೊ ನನಗೆ ಇವರೆಲ್ಲೋ ಒಂದು ಕಡೆ ಸಿಕ್ಕಿ ಸಿನಿಮಾ ನೋಡಿ ಅಂತ ಹೇಳಿದಾಗ ನಾನು ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ಬಹಳ ದಿನಗಳ ನಂತರ ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿದ ನಂತರ ನಮ್ಮ ಮೇಲೆ ಒಂದು ವೆಯ್ಟ್ ಬೀಳತ್ತೆ ನಮ್ಮ ತಲೆಯಲ್ಲಿ. ನೋಡಿದ ತಕ್ಷಣ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಗತ್ತೆ ನಮಗೆ. ಆ ಥರದ ಸಿನಿಮಾಗಳು ಬರೋ ಹೊತ್ತಲ್ಲಿ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಯಿತು, ನಿರಾಳ ಅನಿಸ್ತು ಈ ಸಿನಿಮಾ ನೋಡಿದಾಗ. ಅದು ನನಗೆ ಮೊದಲನೇದಾಗಿ ತುಂಬ ಖುಷಿ ಕೊಟ್ಟಿದ್ದು. ಜೊತೆಗೆ ಈ ಸಿನಿಮಾ ನೋಡಿದ್ರೆ ನಾನು ಯಾವುದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ನಾನು ಈ ಸಿನಿಮಾ ನೋಡಿದ ತಕ್ಷಣ ಹೇಳಿದೆ ಇವರಿಗೆ, ಅಸಹಾಯಕರ ಥರ ನಿಂತಿದ್ರು ಪಾಪ. ಇಷ್ಟು ಒಳ್ಳೆ ಸಿನಿಮಾ ಮಾಡಿಬಿಟ್ಟು ಒಂದು ಟೀಮು ಅಸಹಾಯಕರ ಥರ ನಿಂತಿದ್ದು ನನಗೆ ಒಂಥರ ಕಣ್ಣೀರು ಬರೋಂಥ ಥರ ಆಯ್ತದು. ಅಂದರೆ ಈ ಸಿನಿಮಾ ನೋಡಿದ ನಂತರ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಸಮಾಜದ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಮಾನವೀಯತೆ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಬದುಕಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಅಷ್ಟು ಒಳ್ಳೆ ಫೀಲ್ ಕಟ್ಕೊಡೋ ಸಿನಿಮಾನ ಇವತ್ತು ಎಲ್ಲೋ ತೆಳು ಆಡಿಯನ್ಸ್ ಜೊತೆ ನೋಡಬೇಕಲ್ಲ, ಅವ್ರು ಒದ್ದಾಡಬೇಕಲ್ಲ ಅನ್ನೋದು ನನ್ನ ಬಾಧ್ಯತೆ ಥರ ಅನಿಸ್ತು. ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳಿದೆ, ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ ನಾನು ಮಾಡ್ತೀನಿ, ಒಂದು ಶೋ ಸ್ಪಾನ್ಸರ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಆ್ಯಕ್ಚುಲಿ ಇವತ್ತು ಸಂಜೆ ಆ ಶೋನ ಪ್ಲಾನ್ ಮಾಡಿದ್ವಿ. ಸುಮಾರು ಒಂದು 25 ಡೈರೆಕ್ಟ್ರು ಎಲ್ಲರೂ ನಾನೇ ಖುದ್ದಾಗಿ ಫೋನ್ ಮಾಡಿ ಡೈರೆಕ್ಟ್ರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಒಂದು 50 ಜನರಿಗೆ ನಾನು ಎಲ್ಲ ರೆಡಿ ಮಾಡಿದ್ದೆ. ಬಟ್ ಕಾರಣ ಇವತ್ತು ಚಲನಚಿತ್ರೋತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಇದೆ, ಕ್ಲಾಶ್ ಆಗತ್ತೆ ಬೇಡ ಅಂತ ಒಂದು 2-3 ನಿರ್ದೇಶಕರು, ಹಿರಿಯ ನಿರ್ದೇಶಕರು ಹೇಳಿದ್ರು, ನಾವು ನೋಡ್ತೀವಿ, ನಾವು ಬರ್ತೀವಿ, ಬಟ್ ಚೂರು ಮುಂದಾಕೊಳ್ಳಿ ಅಂತ.
ಮತ್ತೆ ನಾನು ಅದನ್ನು ಎಲ್ರಿಗೂ ಇಲ್ಲ ಒಂದೆರಡು ದಿನ ಬಿಟ್ಟು ಮಾಡೋಣ ಅಂತ. ನನಗೆ ವೈಯಕ್ತಿಕವಾಗಿ ಒಂದು ಶೋ ಕೊಟ್ಟರೆ ಒಂದು 20,000 ಹೋಗ್ಬೋದು. ಅಂಥದ್ದು ಸಿನಿಮಾ ನನಗೆ ತುಂಬ ಕೊಟ್ಟಿದೆ. ನಾನು ಡಮ್ಮಿ ಲಿರಿಕ್ಸ್ ಬರೀತದೆ ಜಗದಲ್ಲಿರೋ ಹುಚ್ಚರು, ಅದಕ್ಕೆ ನಾನು ಡಮ್ಮಿ ಲಿರಿಕ್ಸ್ ಬರ್ತಿರೋದು ಈಗಲೇ ಇದೆ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಸೊ ನಿಮ್ಮಿಂದ ಈ ಮಾತು ಕೇಳಿರೋದು ತುಂಬ ದೊಡ್ಡ ಪ್ರೇರಣೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ಬಲವಾರ ನಾನು ಫಸ್ಟ್ ಮಣಿ ಸರ್ ಸ್ಟುಡಿಯೋಗೆ ಹೋದಾಗ ಒಂದಿಷ್ಟು ಪೋರ್ಷನ್ಸ್ ಎಲ್ಲ ತೋರಿಸ್ತಿದ್ದಾಗ ನಾನು ಅಂದ್ಕೊಂಡೆ ಇದು ಆರ್ಟ್ ಸಿನಿಮಾ ಅಂತ ಅಂದ್ಕೊಂಡೆ. ಬಟ್ ಇದು ಆರ್ಟ್ ಸಿನಿಮಾ ಅಲ್ಲ, ಆರ್ಟ್ ಸಿನಿಮಾ ಅಂದರೆ ಹೃದಯದಿಂದ ಹೃದಯಕ್ಕೆ ಮುಟ್ಟುವಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ. ಸೊ ಸಾಮಾನ್ಯವಾಗಿ ನಾವು ಥಿಯೇಟ್ರಿಗೆ ಹೋಗಿರ್ತೀವಿ, ಟ್ರಾಫಿಕ್ ದಾಟ್ಕೊಂಡು ಹೋಗಿರ್ತೀವಿ, ಅಲ್ಲಿ ನಮಗೇನಂದರೆ ಸಿನಿಮಾ ಮುಗೀತು, ಸಿನಿಮಾ ಎಂಜಾಯ್ ಮಾಡೋದಾಯ್ತು, ನಾವು ಇಲ್ಲಿಂದ ಟಕ್ಕಂತ ಶಿಫ್ಟ್ ಆಗಿಬಿಟ್ಟು ನಮ್ಮ ಗಾಡಿ ಎತ್ಕೊಂಡು ಆ ಸಿಗ್ನಲ್ ಹೆಂಗೆ ಪಾಸ್ ಮಾಡೋದಪ್ಪ ಅಂತ ಆ ಯೋಚನೆ ಇರ್ತೀವಿ ನಾವು ಮನೆಗೆ ಹೋಗ್ಬಿಟ್ಟು ಏನು ಕೆಲಸ ಮಾಡೋದು ಅಂತ. ಬಟ್ ಈ ಸಿನಿಮಾ ನನಗೆ ಪ್ರೀಮಿಯರ್ ಶೋ ಆದಮೇಲೆ ನಾನು ಹೋಗೋಕ್ಕೆ ಮನಸ್ಸಿಲ್ಲ, ಲಿಟ್ರಲಿ ನನಗೆ ಸೀಟಿಂದ ಹೇಳೋದಕ್ಕೆ ಮನಸ್ಸಿಲ್ಲ, ಅಷ್ಟು ನನ್ನನ್ನು ಹಿಡಿದಿಟ್ಟಂಥ ಒಂದು ಸಿನಿಮಾ. ಸರ್ ಹೇಳಿದಾಗೆ ನಾನು ಆ ಹ್ಯಾಪಿ ಬರ್ಡೇ ಸಾಂಗ್ ಹಾಡಬೇಕಾದ್ರೆ ನಾನು ಹಿಂಗೆ ಕೈ ಹಿಂಗೇನು ಚಪ್ಪಾಳೆ ಹೊಡೆಯೋಕೆ ಹೊರಟ್ಬಿಟ್ಟಿದ್ದೆ, ಅಷ್ಟು ನಮ್ಮನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಸಿನಿಮಾ. ಸೊ ಈ ಹಳ್ಳಿ ಅನ್ನೋದು ಇದೆಯಲ್ಲ, ಅದು ಎಲ್ಲ ನಮ್ಮೆಲ್ಲರಲ್ಲೂ ಇದೆ ಹಳ್ಳಿ. ಈಗ ನಾವು ಹಳ್ಳಿಯಿಂದ ಸಿಟಿಗೆ ಬಂದು ಇಲ್ಲಿ ಹೊಟ್ಟೆಪಾಡನ್ನು ಕಂಡುಕೊಂಡಿರ್ತೀವಿ, ನಮ್ಮಲ್ಲಿ ಒಂದು ಹಳ್ಳಿ ಇರುತ್ತೆ. ಸಿಟಿಯಲ್ಲಿ ಇರೋರಿಗೂ ಕೂಡ ಅವರ ಪೂರ್ವಜರು ಎಲ್ಲರೂ ಇಲ್ಲಿ ಇದೊಂದು ಕಾಲದಲ್ಲಿ ಹಳ್ಳಿ ಆಗಿದ್ದಾಗಿಂದ ಅವರು ಪೀಳಿಗೆ ಬೆಳ್ಕೊಂಡ್ಬಂದಿರುತ್ತೆ. ಹಾಗಾಗಿ ಪರೋಕ್ಷವಾಗಿ ಅವರಲ್ಲೂ ಕೂಡ ಹಳ್ಳಿ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಪ್ರೀಮಿಯರ್ ಶೋಗೆ ನನಗೆ ಸರ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸು ಆ್ಯಕ್ಟರ್ಸು ಸಿನಿಮಾದವ್ರು ಯಾರಾದರೂ ಒಂದಿಷ್ಟು ಜನ ಕರೀರಿ ಅಂತ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ. ಆವಾಗ ಎಲ್ಲೂ ಯಾವ ಪ್ರೀಮಿಯರಲ್ಲೂ ನಾನು ಅಂದರೆ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳಿ ಹೋಗೋರು ಸಿನಿಮಾ. ಬಟ್ ಎಂಡಲ್ಲಿ ನನಗೆ ಹೇಮಂತ್ ಸುಶೀಲ್ ಅಂತ ಆ್ಯಕ್ಟರ್ ಬಂದಿದ್ದೆ. ಅವ್ನು ಲಾಸ್ಟಿಗೆ ನಾನು ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ಮಗ ಒಳ್ಳೆ ಸಿನಿಮಾ ತೋರಿಸಿದೆ ಮಗ, ಥ್ಯಾಂಕ್ ಯು ಸೋ ಮಚ್ ಅಂತ. ಅದು ಫಸ್ಟ್ ಟೈಮ್ ನಾನು ಒಂದು ಪ್ರೀಮಿಯರ್ ಶೋ ಆದಮೇಲೆ ಆ ಮಾತನ್ನು ಕೇಳಿದ್ದು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಒಳ್ಳೆ ಸಿನಿಮಾ ಬೇಕು ಅಂದವ್ರಿಗೆ ಬಂದಿದೆ ಇದನ್ನ ನೋಡಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಒಳ್ಳೆ ಸಿನಿಮಾ ಬೇಕು ಅನ್ನೋ ಅರ್ಹತೆ ಕಳೆದೋಗುತ್ತೆ ಅನ್ನೋದು. ಡೆಫಿನೆಟ್ಲಿ ಇದು ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಏನು ಅವೆಯಿಂದನೇ ನಾನು ಸಿನಿಮಾ ನೋಡಿ ಜಡ್ಜ್ ಮಾಡೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಇದರ ಎಡಿಟ್ ನೋಡಿದಾಗ. ಪ್ರತಿ ಮಾರ್ಕೆಟಿಂಗ್ ಚಾನಲಲ್ಲೂ ಅಥವಾ ಪ್ರತಿ ಮಾರ್ಕೆಟಿಂಗಲ್ಲಿ ನಾವು ರೀಚ್ ಮಾಡೋ ಒಂದು ಮೂಲ ಇರುತ್ತಲ್ಲ, ಅಲ್ಲಿ ಪ್ರತಿ ಫಿಲಮ್ ಮೇಕರ್ನು ಇದನ್ನೇ ಹೇಳ್ತಿರೋದು, ನಾವು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಕ್ಕತ್ತಾಗಿ ಮಾಡಿದ್ದೀವಿ ಬನ್ನಿ ಅಂತ. ಈ ಟೈಮಲ್ಲಿ ಈ ವಾರನೇ 10 ಫಿಲಮ್ ರಿಲೀಸ್ ಆಗಿದೆ. ಲಾಸ್ಟ್ ವೀಕು 10 ಫಿಲಮ್ ರಿಲೀಸ್ ಆಗಿದೆ ಕನ್ನಡದಲ್ಲಿ. ಅದನ್ನೆಲ್ಲ ದಾಟಿ ಈ ಸಿನಿಮಾ 2ನೇ ವಾರಕ್ಕೆ ಹೋಗಿದೆ. ಆ್ಯಂಡ್ ಎಲ್ಲ ಪ್ರೈಮ್ ಲೊಕೇಶನ್ಸಲ್ಲಿ ಅಂದರೆ ಒರಿಯನ್ನಲ್ಲಿ, ವೇಗಾ ಸಿಟಿಯಲ್ಲಿ ತುಂಬ ಒಳ್ಳೆ ಟೈಮಿಂಗಲ್ಲಿದೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವ್ರಿಗೆ. ಈಗ ನನಗೆ ಥ್ಯಾಂಕ್ ಯು ಹೇಳೋದು ಬಿಟ್ಟು ಇನ್ನೇನು ಉಳಿದಿಲ್ಲ. ಆದರೆ ಇದನ್ನು ಮಾಡಿದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸೋದಕ್ಕೆ ನನಗೀಗ ಅದೇ ನಮ್ಮ ಪ್ರೇಕ್ಷಕರು ಬರಬೇಕು, ನೋಡಬೇಕು ಅನ್ನೋದು ಒಂದು ಆಸೆ ಇದೆ. ನಿಮ್ಮಲ್ಲಿ ಆಲ್ರೆಡಿ ಕೆಲವರು ನಮ್ಮ ಮೂವಿನ ನೋಡಿದ್ದೀರಾ. ಯಾರು ನೋಡಿಲ್ಲ ನೋಡಿರೋರು ಒಂದಷ್ಟು ಜನಕ್ಕೆ ಹೇಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಸಾರಿ ಅಂದರೆ ಇದು ಮೊದಲನೇ ಪ್ರೆಸ್ ಮೀಟ್, ನನಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ನಿಜ ಹೇಳಬೇಕಂದ್ರೆ. ಎಲ್ರಿಗೂ ತುಂಬ 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 ಅಂದರೆ ಹೃದಯದಿಂದ ಹೇಳ್ತಿದ್ದೀನಿ ಧನ್ಯವಾದ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ವಿಮರ್ಶೆಗಳನ್ನ ಬರೆದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಅವತ್ತಿಂದ ನಂಬ್ಕೊಂಡ್ಬಂದಿದ್ದೀನಿ. ಈ ಸಿನಿಮಾಗೂ ತುಂಬ ಚೆನ್ನಾಗಿ ಬರೆದಿದ್ದೀರಾ, ತುಂಬ ತುಂಬ ಖುಷಿ ಇದೆ ನನಗೆ. ಮತ್ತು ಇಂಡಸ್ಟ್ರಿಯಿಂದನೂ ಅಷ್ಟೇ ಸರ್. ಆ್ಯಕ್ಚುಲಿ ಇದು ಅಪ್ಪು ಸರ್ ಕತೆ ಕೇಳಿ ಸಖತ್ ಇಷ್ಟಪಟ್ಟು ನಾನು ಒಂದು ನಿಮಿಷ ತಪ್ಕೊಂಡಿದ್ರು ಸರ್. ಆ್ಯಕ್ಚುಲಿ ಅವ್ರಿಗೆ ಸಖತ್ ಇಷ್ಟ ಆಗಿತ್ತು ಈ ಕತೆ. ಒಂಥರ ಕಾಕಮಟ್ಟ ಈ ಥರ ಫೀಲ್ ಆಗಿದ್ರು. ಇದು ಅವ್ರು PRK ಪ್ರೊಡಕ್ಷನ್ಲೇ ಆಗಬೇಕಾಗಿತ್ತು. ಅವ್ರು ಹೋಗೋದಂದರೆ ನನಗೆ ಇನ್ನೂ ಡೇಟ್ ನೆನಪಿದೆ, ಆ ದೃಶ್ಯ ಇನ್ನೂ ಕಣ್ಣಲ್ಲಿದೆ. ಅಕ್ಟೋಬರ್ 13, 2022ರಲ್ಲಿ ನಾನು ಅವ್ರಿಗೆ ಅಂದರೆ ನಾನು ಅವ್ರ ಪ್ರೊಡಕ್ಷನ್ಲೇ ಮಾಯಾ ಬಜಾರ್ ನಾನು ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅವ್ರ ಕತೆ ಕೇಳಿ 10 ದಿನದಕ್ಕೆ ಅವ್ರು ಇಲ್ದಂಗಾಯಿತು. ಅದಾದಮೇಲೆ ಹೊಸ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಿದ್ದು. ನಾನು ಅದೇ ಈಗಿರೋ ಪ್ರೊಡ್ಯೂಸರ್ ಗಿರಿ ದರ್ಜೆ ಅಂತ ಮಾಫ್ ಪ್ರೊಡಕ್ಷನ್ಸ್, ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಜೀವನ ಪೂರ್ತಿ. ಏಕೆಂದರೆ ಸರ್ ಈ ಥರದ ಕತೆಗಳನ್ನ ಎಲ್ಲರೂ ಅಂದರೆ ನೀವು ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಎಲ್ಲರೂ ಒಪ್ಕೊಳ್ಳೋ ಗಟ್ಸ್ ಇರಲ್ಲ ಸರ್. ಅಂದರೆ ಗೊತ್ತಲ್ಲ ಸರ್, ಅಂದರೆ ಒಂದು ಫಾರ್ಮೇಟ್ ಇಟ್ಕೊಂಡು ಸಿನಿಮಾ ಮಾಡೋದು, ಅಥವಾ ಯಾವುದೋ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಅದೇ ಫಾರ್ಮೇಟ್ ಇಟ್ಕೊಂಡು ಸಿನಿಮಾ ಮಾಡು ಅಂತ ಹೇಳೋ ಪ್ರೊಡ್ಯೂಸರ್ಸೇ ಜಾಸ್ತಿ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇದರಲ್ಲಿ ನಂಗೆ ತುಂಬ ಖುಷಿ ಇದೆ ನನ್ನ ಪ್ರೊಡ್ಯೂಸರ್ ಮೇಲೆ. ಮತ್ತು ಇಂಡಸ್ಟ್ರಿಯಿಂದ ಸಪೋರ್ಟ್ ಸರ್. ಈ ಸಿನಿಮಾ ನಿವೇದಿತಾ ಮ್ಯಾಮ್ ನೋಡಿ ಶಿವಣ್ಣ ಸರ್ಗೆ ತೋರಿಸಿ ಅವರೇ ಪ್ರೆಸೆಂಟ್ ಮಾಡಬೇಕಾಗಿತ್ತು ಈ ಸಿನಿಮಾನ.
ಅದು ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಕೂಡ. ಆದರೆ ಅದೇ ಅಂದರೆ ಅವರು ತುಂಬ ಬ್ಯುಸಿ ಇರೋದ್ರಿಂದ, ಬ್ಯುಸಿ ಆಗಿದ್ದರಿಂದ, ಅಂದರೆ ಸ್ವಲ್ಪ ಟೈಮ್ ಕೇಳಿದ್ರಿಂದ ನಾವು ಸ್ವಲ್ಪ ಅಂದರೆ ಮಂತೇಶಣ್ಣ ಹೇಳ್ದಂಗೆ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ ಇದು ಒಲ್ವಾರ. ಈಗ 2026 6 ವರ್ಷ ಶೂಟ್ ಮಾಡಿ 1.5 ವರ್ಷ ಆಗಿತ್ತು. ಅಂದರೆ ಸಿನಿಮಾ ರೆಡಿಯಾಗಿ 1 ವರ್ಷ ಆಗಿತ್ತು. ಅದಕ್ಕೆ ನಾವು ಕಾಯೋದಿಲ್ಲ. ಮತ್ತು ರಿಷಬ್ ಸರ್ ಸ್ಟೋರಿ ಶೇರ್ ಮಾಡಿದ್ದಾಗಲಿ, ಜೋಗಿ ಸರ್ ಬಂದಿದ್ದಾಗಲಿ, ಅದು ಎಲ್ಲದಕ್ಕಿಂತ ನಾನು ನಿಜವಾಗ್ಲೂ ಹೇಳ್ತೀನಿ, ಕವಿರಾಜ್ ಸರ್ಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನಿಜವಾಗ್ಲೂ ಜೀವನ ಪೂರ್ತಿ ನನಗೂ ಅವ್ರ ಥರನೇ ಇರಬೇಕು ಮುಂದೆ. ಹಾಗೆ ಅಂದರೆ ನಾನು ಏನಾದರೂ ಮುಂದೆ ಚಿಕ್ಕದಾಗಿ ಬೆಳೆದ್ರೆ ನಾನು ಅದೇ ಥರ ಸಪೋರ್ಟ್ ಮಾಡಬೇಕು. ಇಲ್ಲ ಸರ್, ಇಲ್ಲ ಖಂಡಿತ ಸರ್, ಅಂದರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸರ್. ಇಲ್ಲ ಖಂಡಿತ ಸರ್, ನಮ್ಮ ಪ್ರಮೋದ್ ಸರೇ ಹೌದು, ಖಂಡಿತ ಹೌದು. ಮತ್ತು ಧನಂಜಯ್ ಸರ್ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ನಿರೂಪ್ ಭಂಡಾರಿ ಸರ್ ಇದು ಮಾಡಿದರು. ಜೋಗಿ ಸರ್ ತುಂಬ ಚೆನ್ನಾಗಿ ಬರೆದ್ರು. ವೀರಕಪುತ್ರ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಬರೆದು ಅರ್ಧ ಗಂಟೆ ಮಾತಾಡಿ ಒಂದು 5 ನಿಮಿಷ ತಪ್ಕೊಂಡಿದ್ರು ಸರ್. ಮನ್ಸೋರೆ ಸರ್ ಒಂದು 10 ಸಲ ತಪ್ಕೊಂಡಿದ್ದಾರೆ ಅವರು ಸಿನಿಮಾ ಮುಗಿದ ಮೇಲೆ. ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಯಿತು ಸಿನಿಮಾ. ಅದೇ ಸರ್, ನಾನು ಪ್ರೇಕ್ಷಕರಲ್ಲಿ ಕೇಳೋದು ಒಂದೇ ಸರ್, ದಯವಿಟ್ಟು ಅಂದರೆ ಸಿನಿಮಾ ನೋಡಿ ಅಂತ ಹೇಳಲ್ಲ. ಅಂದರೆ ಎಸೆನ್ಸಿಯಲ್ ಅಲ್ಲ ಸಿನಿಮಾ ಅಂದರೆ, ಅವರಿಗೆ ಅನ್ನ ಅಲ್ಲ ಸರ್, ಊಟ ಅಲ್ಲ, ಅಥವಾ ಸಿನಿಮಾ ನೋಡಿಲ್ಲ ಅಂದರೆ ಅವ್ರೇನು ಬದುಕಲ್ಲ, ಆ ಥರದ್ದೇನಲ್ಲ. ಬಟ್ ಅದೇ ದಯವಿಟ್ಟು ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಕೋಸಡಿ ಫಸ್ಟ್ ಡೇ ನಾನು ಮೂವಿ ಯಾವಾಗ ನೋಡಿದ್ನೋ ಆವಾಗಲೇ ನಾನು ಕಂಪೇರ್ ಮಾಡಿದೆ. ಎಷ್ಟೊಂದು ಜನ ಅಂತಾರೆ ಟೈಟಾನಿಕ್ಕು ಆಸ್ಕರ್ ವಿನ್ ಆಗಬೇಕಾಗಿದ್ದು ಮೂವಿ ಅಂತ. ನಾನು ಹೇಳ್ತೀನಿ ಇದು ಆಸ್ಕರ್ ವಿನ್ ಆಗೋ ಮೂವಿ ಅಂತ. ನೀವೆಲ್ಲರೂ ನೋಡಿದ್ಮೇಲೆ ಅದನ್ನೇ ಹೇಳ್ತೀರಾ. ನಾನು ನೋಡಿದ ತಕ್ಷಣ ನಮ್ಮ ಅಮ್ಮಗೆ ಹೇಳಿದೆ, ಇದು ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಆಸ್ಕರ್ ವಿನ್ ಆಗಿದೆ ಮಮ್ಮಿ ಅಂತ. ಅದಾದಮೇಲೆ ಒಂದು ಆಸೆ ಇದೆ. ಅಜಯ್ ಮಾರ್ತಂಡಯ್ಯ ಮಾರ್ಕ್ ನನ್ನ ಫೇವ್ರೆಟ್ ಆ್ಯಕ್ಟರ್ ಸುದೀಪ್ ಸರು. ಅವರು ಎಷ್ಟೊಂದು ಕನ್ನಡ ಜನತೆಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. ಅವರು ಬಂದು ನಮ್ಮ ಸುತನ್ ಸರ್ ಅವರು ಮಾಡಿರೋ ಮೂವಿಗೆ ಮತ್ತು ಈ ಚಿಕ್ಕ ಟೀಮ್ಗೆಲ್ಲ ಒಂಚೂರು ಸಪೋರ್ಟ್ ಕೊಡಲಿ ಅಂತ ಪ್ಲೀಸ್ ಬನ್ನಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು.